may look at our face, ಮನುಷ್ಯನ ಮುಖವನ್ನು ನೋಡಬಹುದು, but Jesus looks deep into our hearts. ಆದರೆ ಯೇಸು ಆಳವಾಗಿ ನಿನ್ನ ಹೃದಯವನ್ನು ನೋಡುತ್ತಾನೆ. How much you are going through, ಎಷ್ಟರ ಮಟ್ಟಿಗೆ ನೀನು ವೇದನೆ ಅನುಭವಿಸುತ್ತಿದ್ದಿ, how you have fasted and prayed for long years, ಎಷ್ಟು ವರ್ಷಗಳ ಕಾಲ ಉಪವಾಸವಿದ್ದು ನೀನು ಪ್ರಾರ್ಥನೆ ಮಾಡಿದ್ದಿ, how you are crying for the salvation of your home. ನಿನ್ನ ಮನೆಯ ರಕ್ಷಣೆಗೋಸ್ಕರ ಎಷ್ಟರ ಮಟ್ಟಿಗೆ ನೀನು ಮೊರೆ ಇಡುತ್ತಿದ್ದಿ. The Lord is looking deep into your heart. ಕರ್ತನು ನಿನ್ನ ಹೃದಯವನ್ನು ಆಳವಾಗಿ ಗಮನಿಸುತ್ತಿದ್ದಾನೆ. Jesus came into this wicked world to save the lost and the broken people. ಈ ದುಷ್ಟ ಲೋಕದಲ್ಲಿ ಮುರಿದ ಮನಸ್ಸುಳ್ಳವರನ್ನ, ಕಳೆದು ಹೋದವರನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಬಂದನು. Today you are going to get back everything which you have lost. ಈ ದಿವಸ ನೀವು ಕಳಕೊಂಡಂತದ್ದೆಲ್ಲವನ್ನ ಹಿಂತಿರುಗಿ ಪಡೆಯಲಿಕ್ಕಿದ್ದೀರಿ. Because we have a God who calls those things that are not as if they are there. ಇಲ್ಲದೆ ಇರುವಂತದ್ದನ್ನ ಇರುವಂತದ್ದನ್ನಾಗಿ ಕರೆಯುವಂತ ದೇವರು ನಮಗಿದ್ದಾನೆ. Today you might have come with absolutely no hope. ಯಾವ ನಿರೀಕ್ಷೆ ಇಲ್ಲದೆ ಒಂದು ವೇಳೆ ಈ ದಿವಸ ನೀವು ಬಂದಿರಬಹುದು. You may be wondering whether this thing will happen in my life. ಇದು ನನ್ನ ಜೀವಮಾನದಲ್ಲಿ ಸಂಭವಿಸಬಹುದೋ ಎಂಬುದಾಗಿ ಅನುಮಾನದಿಂದ ಬಂದಿರಬಹುದು. Will I ever get this blessing? ಈ ಆಶೀರ್ವಾದ ನನಗೆ ದೊರಕುತ್ತದೋ? No, dear friends. ಇಲ್ಲ ಪ್ರಿಯ ಸ್ನೇಹಿತರೆ, Today you are going to get back everything that you have lost already. ಈ ದಿವಸ ನೀವು ಕಳ್ಕೊಂಡಂತದ್ದೆಲ್ಲವನ್ನ ಎರಡರಷ್ಟಾಗಿ ನೀವು ಪಡೆಯಲಿಕ್ಕಿದ್ದೀರಿ. Because Jesus is a good shepherd. ಯಾಕೆಂದ್ರೆ ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನು. He is a good shepherd who leaves the 99 sheep ಆತನು 99 ಕುರಿಗಳನ್ನು ನಡೆಸುವಂತ ಒಳ್ಳೆಯ ಕುರುಬನಾಗಿದ್ದಾನೆ. and goes after the one sheep which is lost. ಕಳೆದು ಹೋದಂತ ಒಂದು ಕುರಿಯನ್ನು ಹುಡುಕುವಂತ ದೇವರಾಗಿದ್ದಾನೆ. He is such a loving God. ಆತನು ಅಂತಹ ಪ್ರೀತಿ ಸ್ವರೂಪನಾದಂತ ದೇವರು, who goes after the lost one. ಕಳೆದು ಹೋದಂತ ಒಂದೇ ಕುರಿಯನ್ನು ಹುಡುಕಿಕೊಂಡು ಹೋಗುವಂತ ದೇವರು ಆತನು. He diligently seeks those who are lost. ಕಳೆದು ಹೋದಂತವನ್ನ ಯಥಾರ್ಥವಾಗಿ ಆತನು ಹುಡುಕುತ್ತಾನೆ. In Luke 15:4 our Lord Jesus said this. ಲೂಕ 15:4 ನಮ್ಮ ಕರ್ತನಾದ ಯೇಸು ಇದನ್ನ ಹೇಳಿದ್ದಾನೆ. Suppose one of you has 100 sheep and loses one of them. ಒಂದು ವೇಳೆ ನಿಮಗೆ 100 ಕುರಿಗಳಿರಲು ಹಾಗೆ ಅದರಲ್ಲಿ ಒಂದನ್ನ ಕಳೆದುಕೊಂಡರೆ, doesn't he leave the 99 in the open country and go after the lost sheep until he finds it? 99 ಬಿಟ್ಟು ಒಂದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. Jesus knows where his people are. ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತು ತನ್ನ ಜನರು ಎಲ್ಲಿದ್ದಾರೆ. He knows where to find them. ಎಲ್ಲಿ ಅವರನ್ನು ಹುಡುಕಬೇಕೆಂಬುದಾಗಿ ಆತನಿಗೆ ಗೊತ್ತು. He is such a loving God. ಅಂತಹ ಪ್ರೀತಿ ಸ್ವರೂಪನಾದ ದೇವರಾತನು. He goes after the lost sheep. ಕಳೆದು ಹೋದಂತ ಕುರಿಯನ್ನು ಆತನು ಹುಡುಕಿಕೊಂಡು ಹೋಗುತ್ತಾನೆ. He chose the lowly people in the world. ಆತನು ಲೋಕದಲ್ಲಿ ಅಲ್ಪ ಜನರನ್ನು ಆರಿಸಿಕೊಂಡನು. The poorest of the poor in the world. ಕಡು ಬಡವರನ್ನು ಆತನು ಆರಿಸಿಕೊಂಡನು. Jesus very often visited a place called Bethany. ಬೇತಾನ್ಯ ಎಂಬ ಒಂದು ಸ್ಥಳವನ್ನು ಸಾಮಾನ್ಯವಾಗಿ ಆತನು ಭೇಟಿ ಮಾಡುತ್ತಿದ್ದನು. Because there lived the sick people and the outcast. ಯಾಕೆಂದ್ರೆ ತಿರಸ್ಕರಿಸಲ್ಪಟ್ಟಂತವರು, ವ್ಯಾಧಿಯಸ್ಥರು ಅಲ್ಲಿ ವಾಸಿಸುತ್ತಿದ್ದರು. And he visited them very often. ಸಾಮಾನ್ಯವಾಗಿ ಯೇಸು ಅವರನ್ನು ಸಂದರ್ಶಿಸುತ್ತಿದ್ದನು. He did not choose the best friends. ಉತ್ತಮವಾದ ಸ್ನೇಹಿತರನ್ನು ಆತನು ಆರಿಸಿಕೊಳ್ಳಲಿಲ್ಲ. But he chose the poor people for them to get healed. ಕಡು ಬಡವರು ಸ್ವಸ್ಥತೆಯನ್ನು ಹೊಂದಬೇಕೆಂಬುದಾಗಿ ಅವರನ್ನು ಆರಿಸಿಕೊಂಡರು. When he was reclining at the table in a house ಆತನು ಒಂದು ಮನೆಯಲ್ಲಿ ಔತಣಕ್ಕೆ ಕುಳಿತುಕೊಂಡಿದ್ದಾಗ and eating with the tax collectors and the sinners, ಸುಂಕದವರೊಂದಿಗೂ ಪಾಪಿಗಳೊಂದಿಗೂ ಭೋಜನ ಮಾಡುವಂತ ಸಂದರ್ಭದಲ್ಲಿ the Pharisees, when they saw this, ಫರಿಸಾಯರು ಇದನ್ನು ಕಂಡಾಗ they said this to Jesus' disciples. ಇದನ್ನ ಯೇಸುವಿನ ಶಿಷ್ಯರಿಗೆ ಅವರು ಹೇಳಿದರು, Why is your teacher eating with the tax collector and the sinners? ಯಾಕೆ ನಿಮ್ಮ ಗುರುವು ಸುಂಕದಾರರು ಮತ್ತು ಪಾಪಿಗಳ ಜೊತೆಯಲ್ಲಿ ಸೇರಿ ಭೋಜನ ಮಾಡುತ್ತಾನೆ? When Jesus heard this, ಯೇಸು ಕ್ರಿಸ್ತನು ಇದನ್ನು ಕೇಳಿಸಿಕೊಂಡಾಗ he said to the Pharisees, ಆತನು ಫರಿಸಾಯರಿಗೆ ಹೇಳಿದನು, It is not the healthy who need the physician, ಆರೋಗ್ಯವಂತರಿಗೆ ವೈದ್ಯರು ಬೇಕಾಗಿಲ್ಲ, but the sick who needs the physician. ಆದರೆ ಅಸ್ವಸ್ಥತೆಯಲ್ಲಿ ಇರುವಂತವರಿಗೆ ವೈದ್ಯರು ಬೇಕಾಗಿದ್ದಾರೆ. This question did not deter Jesus, ಈ ಒಂದು ಪ್ರಶ್ನೆ ಯೇಸುವನ್ನ ವಿಚಲಿತ ಮಾಡಲಿಲ್ಲ. because he loved
the lost and the broken. ಯಾಕೆಂದ್ರೆ ಕಳೆದು ಹೋದಂತವರನ್ನ ಮತ್ತು ತಿರಸ್ಕರಿಸಲ್ಪಟ್ಟವರನ್ನ ಆತನು ಪ್ರೀತಿಸುತ್ತಾನೆ. Our God is a God who never disregards the prayer of the destitute. ಇಂಥ ತಿರಸ್ಕರಿಸಲ್ಪಟ್ಟಂತ ಜನರು ಪ್ರಾರ್ಥನೆ ಮಾಡುವುದನ್ನು ದೇವರು ಎಂದಿಗೂ ತಿರಸ್ಕರಿಸುವುದಿಲ್ಲ. He loved the poor people. ಆತನು ಬಡ ಜನರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು. The broken people. ಮುರಿದ ಮನಸ್ಸುಳ್ಳವರನ್ನ. As you have come here crying to God, ನೀವು ದೇವರಲ್ಲಿ ಮೊರೆ ಇಡುವುದಕ್ಕೋಸ್ಕರ ಇಲ್ಲಿ ಕೂಡಿ ಬಂದಿರುವಾಗ, He is also moved with compassion. ಆತನು ನಿಮ್ಮ ವಿಷಯದಲ್ಲಿ ಕನಿಕರ ಪಡುತ್ತಾನೆ. For you, dear friends. ಪ್ರಿಯ ಸ್ನೇಹಿತರೆ, ನಿಮಗೋಸ್ಕರ. So today let us cry out to God. ಈ ದಿವಸ ದೇವರಲ್ಲಿ ನಾವು ಮೊರೆ ಇಡೋಣ. Asking God to deliver you. ದೇವರು ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ. You cry out to God. ನೀವು ದೇವರಲ್ಲಿ ಮೊರೆ ಇಡಿರಿ. And ask God to deliver you right in this place. ಈ ಸ್ಥಳದಲ್ಲಿ ದೇವರು ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ. Jesus came into this wicked world to save the lost and the broken people. ಈ ದುಷ್ಟ ಲೋಕದಲ್ಲಿ ಮುರಿದ ಮನಸ್ಸುಳ್ಳವರನ್ನ ಕಳೆದು ಹೋದವರನ್ನ ಹುಡುಕಿ ರಕ್ಷಿಸೋದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಬಂದನು. In Luke 19:4, ಲೂಕ 19:4ರಲ್ಲಿ Jesus saw Zacchaeus, ಯೇಸು ಜಕ್ಕಾಯನನ್ನು ನೋಡಿದ, who was climbing on the sycamore tree. ಆತನು ಒಂದು ಮರದ ಮೇಲೆ ಹತ್ತಿ ಕುಳಿತಿದ್ದನು. And in John 1:48, ಯೋಹಾನ 1:48ರಲ್ಲಿ Jesus saw Nathanael who was under a fig tree. ಯೇಸು ಒಂದು ಅಂಜೂರದ ಮರದ ಕೆಳಗಿರುವಂತ ನಾತಾನಿಯೇಲನನ್ನು ನೋಡಿದ. The same Jesus is looking unto you. ಅದೇ ಯೇಸು ನಿಮ್ಮನ್ನು ನೋಡುತ್ತಿದ್ದಾನೆ. Man may look at our face, ಮನುಷ್ಯನ ಮುಖವನ್ನು ನೋಡಬಹುದು, but Jesus looks deep into our hearts. ಆದರೆ ಯೇಸು ಆಳವಾಗಿ ನಿನ್ನ ಹೃದಯವನ್ನು ನೋಡುತ್ತಾನೆ. How much you are going through, ಎಷ್ಟರ ಮಟ್ಟಿಗೆ ನೀನು ವೇದನೆ ಅನುಭವಿಸುತ್ತಿದ್ದಿ, how you have fasted and prayed for long years, ಎಷ್ಟು ವರ್ಷಗಳ ಕಾಲ ಉಪವಾಸವಿದ್ದು ನೀನು ಪ್ರಾರ್ಥನೆ ಮಾಡಿದ್ದಿ, how you are crying for the salvation of your home. ನಿನ್ನ ಮನೆಯ ರಕ್ಷಣೆಗೋಸ್ಕರ ಎಷ್ಟರ ಮಟ್ಟಿಗೆ ನೀನು ಮೊರೆ ಇಡುತ್ತಿದ್ದಿ. The Lord is looking deep into your heart. ಕರ್ತನು ನಿನ್ನ ಹೃದಯವನ್ನು ಆಳವಾಗಿ ಗಮನಿಸುತ್ತಿದ್ದಾನೆ. Man may look at our smiling face, ಮನುಷ್ಯನು ನಮ್ಮ ಮುಗುಳ್ನಗೆಯ ಮುಖವನ್ನು ನೋಡಬಹುದು, but then Jesus looks deep into our hearts. ಆದರೆ ಯೇಸು ನಮ್ಮ ಹೃದಯದ ಅಂತರಾಳವನ್ನು ನೋಡುತ್ತಾನೆ. This is the heart of our loving Jesus. ಇದು ನಮ್ಮ ಪ್ರೀತಿ ಸ್ವರೂಪರಾದ ಯೇಸುವಿನ ಹೃದಯ. This is the Jesus you have come to see. ಇಂತಹ ಯೇಸುವನ್ನು ನೀವು ಕಾಣಲಿಕ್ಕೆ ಬಂದಿದ್ದೀರಿ. Like Zacchaeus, you have also come running to see Jesus. ಜಕ್ಕಾಯನಂತೆ ನೀವು ಸಹ ಯೇಸುವನ್ನು ನೋಡಲಿಕ್ಕೆ ಓಡಿ ಬಂದಿದ್ದೀರಿ. When Zacchaeus was on the sycamore tree, ಜಕ್ಕಾಯನು ಆ ಮರದ ಮೇಲೆ ಕುಳಿತುಕೊಂಡಿದ್ದಾಗ, Jesus stood under the same tree and called out the name of Zacchaeus. ಯೇಸು ಕ್ರಿಸ್ತನು ಅದೇ ಮರದ ಕೆಳಗೆ ಬಂದು ಜಕ್ಕಾಯನನ್ನು ಕೂಗಿ ಕರೆದನು. It was such a surprise to Zacchaeus. ಜಕ್ಕಾಯನಿಗೆ ಇದು ಬಹಳ ಆಶ್ಚರ್ಯಕರವಾಗಿತ್ತು. He would have thought, how Jesus knew my name. ಯೇಸು ಕ್ರಿಸ್ತನಿಗೆ ನನ್ನ ಹೆಸರು ಹೇಗೆ ಗೊತ್ತು ಎಂಬುದಾಗಿ ಅವನಿಗೆ ಆಶ್ಚರ್ಯ. How Jesus knew how I love Jesus. ಯೇಸುವನ್ನು ನಾನು ಇಷ್ಟರ ಮಟ್ಟಿಗೆ ಪ್ರೀತಿಸುತ್ತೇನೆ ಎಂಬುದಾಗಿ ಯೇಸುವಿಗೆ ಹೇಗೆ ಗೊತ್ತು? Jesus would have stood there and would have blessed him right under the sycamore tree. ಯೇಸು ಕ್ರಿಸ್ತನು ಅಲ್ಲೇ ನಿಂತು ಮರದ ಮೇಲಿರುವಂತ ಜಕ್ಕಾಯನನ್ನು ಆಶೀರ್ವದಿಸಬಹುದಾಗಿತ್ತು. But then what did Jesus do? ಆದರೆ ಯೇಸು ಏನು ಮಾಡಿದ? He said, Zacchaeus, come down quickly. ಜಕ್ಕಾಯನೇ ತಟ್ಟನೆ ಇಳಿದು ಬಾ ಅಂದನು. Let me come to your house. ನಾನು ನಿನ್ನ ಮನೆಗೆ ಬರಬೇಕು. Let me stay with you today. ಈ ದಿವಸ ನಾನು ನಿನ್ನ ಮನೆಯಲ್ಲಿ ನಿನ್ನೊಂದಿಗೆ ಇರಬೇಕು. How much joy Zacchaeus would have had. ಜಕ್ಕಾಯನಿಗೆ ಎಷ್ಟು ಆನಂದ ಉಂಟಾಗಿರುತ್ತದೆ. He quickly came down and received Jesus. ಆತನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸ್ವೀಕರಿಸಿದನು. He received Jesus joyfully. ಬಹು ಆನಂದದಿಂದ ಯೇಸುವನ್ನು ಸ್ವೀಕರಿಸಿದನು. When Jesus calls, ಯೇಸು ನಿಮ್ಮನ್ನು ಕರೆಯುವಾಗ people have to be saved. ಜನರು ರಕ್ಷಣೆ ಹೊಂದಲೇಬೇಕು. People have to receive joy in their hearts. ಜನರು ತಮ್ಮ ಹೃದಯದಲ್ಲಿ ಆನಂದವನ್ನು ಹೊಂದಲೇಬೇಕು. This is how Jesus works. ಇದೇ ರೀತಿ ಯೇಸು ಕೆಲಸ ಮಾಡುತ್ತಾನೆ. He gives us joy. ಆತನು ಆನಂದವನ್ನು ಕೊಡುತ್ತಾನೆ ಪ್ರಿಯರೇ. He gives us salvation. ಆತನು ರಕ್ಷಣೆಯನ್ನು ಕೊಡುತ್ತಾನೆ. Do you believe that? ನೀವು ಅದನ್ನು ನಂಬುವಿರಾ? Every fits today have to leave your body. ಫಿಟ್ಸ್ ರೋಗವು ಈ ದಿವಸ ನಿಮ್ಮ ದೇಹವನ್ನು ಬಿಟ್ಟು ಹೋಗಲೇಬೇಕು. Hallelujah. Hallelujah. He is such a good shepherd to us. ಅಂತಹ ಒಳ್ಳೆ ಕುರುಬನಾಗಿದ್ದಾನೆ. He knows his people. ಆತನು ತನ್ನ ಜನರನ್ನು ಬಲ್ಲಾತನು.
and he will save those who are lost. ಆತನು ಕಳೆದು ಹೋದವರನ್ನ ರಕ್ಷಿಸುತ್ತಾನೆ. How many of you want this Jesus? ಈ ಯೇಸು ನಿಮ್ಮಲ್ಲಿ ಎಷ್ಟು ಜನರಿಗೆ ಬೇಕು? Come on, show your hands to Jesus. ನಿಮ್ಮ ಕರಗಳನ್ನು ಯೇಸುವಿಗೆ ತೋರಿಸಿರಿ. Today he will visit you. ಈ ದಿವಸ ಆತನು ನಿಮ್ಮನ್ನು ಸಂಧಿಸಲಿಕ್ಕಿದ್ದಾನೆ. He will come into your heart. ಆತನು ನಿಮ್ಮ ಹೃದಯದಲ್ಲಿ ಬರಲಿಕ್ಕಿದ್ದಾನೆ. To live with you forever. ಶಾಶ್ವತವಾಗಿ ನಿಮ್ಮೊಂದಿಗೆ ವಾಸ ಮಾಡಲಿ. Wherever you are standing, ನೀವೆಲ್ಲೇ ನಿಂತಿದ್ದರೂ, you may be listening to this message, ನೀವು ಸಂದೇಶವನ್ನು ಕೇಳಿಸಿಕೊಳ್ತಾ ಇರಬಹುದು. but then the Lord will come to you also. ಕರ್ತನು ನಿಮ್ಮ ಬಳಿಯೂ ಸಹ ಬರುತ್ತಾನೆ. He will save you. ಆತನು ನಿಮ್ಮನ್ನು ರಕ್ಷಿಸುತ್ತಾನೆ. He will give you goodness. ಆತನು ನಿಮಗೆ ಒಳಿತನ್ನು ಕೊಡುತ್ತಾನೆ.